ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ಮೊದಲು ಗ್ರಹಸ್ಥಿತಿ ತಿಳ್ಕೊಳ್ಳೋಣ ಹೇಗಿದೆ ಅಂಥೇಳಿ. ನೋಡಿ, ಚತುರ್ಥ ರಾಶಿಯಲ್ಲಿ ಕುಜನು, ಹಾಗೆ 13, 5 ಮತ್ತು 12ನೇ ತಾರೀಕು ಅನಂತರದಲ್ಲಿ ರವಿ, ಶುಕ್ರ, ಹಾಗೆ ರಾಹು, ಬುಧರು ಕೂಡ ನಿಮ್ಮ ರಾಶಿಯಿಂದ 5ನೇ ರಾಶಿಯಲ್ಲಿರ್ತಾರೆ. ಅನಂತರದಲ್ಲಿ ಷಷ್ಠ ರಾಶಿಯಲ್ಲಿ ಶನೇಶ್ವರನು, ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಗುರು, ಇನ್ನು ಏಕಾದಶ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ ನಿಮಗೆ. ನೋಡಿ, ಫೆಬ್ರವರಿ ತಿಂಗಳು ಅಂತಂದರೆ ವಿಶೇಷವಾಗಿ 1ನೇ ತಾರೀಕು ಭಾರತ ಹುಣ್ಣಿಮೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂತಹ ಒಂದು ಶುಭವಾದಂಥ ದಿವಸ. ಹಾಗೆ 5ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, ಇನ್ನು 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿ, ಇನ್ನು 14ನೇ ತಾರೀಕಿಗೆ ಶನಿ ಪ್ರದೋಷ, 15ಕ್ಕೆ ಚಾಂದ್ರಮಾಸ ಮಹಾಶಿವರಾತ್ರಿ, ಶನೇಶ್ವರ ಜಯಂತಿಯೂ ಕೂಡ ದಿವಸವಿದೆ. ಹಾಗಾಗಿ 15ನೇ ತಾರೀಕಿಗೆ ವಿಶೇಷವಾಗಿ ಮಹಾಶಿವರಾತ್ರಿ ಇದೆ. ಇನ್ನು 16ನೇ ತಾರೀಕಿಗೆ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ, 17ನೇ ತಾರೀಕಿಗೆ ಶಿವರಾತ್ರಿ ಅಮಾವಾಸ್ಯೆ, ಇನ್ನು 18ಕ್ಕೆ ಚಂದ್ರ ದರ್ಶನ, 27ಕ್ಕೆ ಸರ್ವೇಶಾಂ ಏಕಾದಶಿ. ಇದು ಮಾಘ ಮಾಸ. ಈ ಒಂದು ತಿಂಗಳಲ್ಲಿ ವಿಶೇಷವಾದಂಥ ದೊಡ್ಡ ಪೂಜೆ ಪುನಸ್ಕಾರ ಹಬ್ಬ ಅಂತಂದರೆ ಶಿವರಾತ್ರಿಯೇ ಬಹಳ ವಿಶೇಷವಾದಂಥ ಹಬ್ಬ. ಇನ್ನು ಮಾಘ ಮಾಸ ಆದದ್ದರಿಂದ ಆದಷ್ಟು ದೇವತಾ ಪೂಜೆ, ಆರಾಧನೆ, ನಮಸ್ಕಾರ ಇಂತಹದಲ್ಲಿ ಪಾಲ್ಗೊಂಡ್ರೆ ಹೆಚ್ಚಿನದಾದಂತಹ ಫಲಗಳು ಮತ್ತು ಭಗವತ್ ಕೃಪೆ. ಮತ್ತು ಸಂಕ್ರಾಂತಿಯು ಕೂಡ ಮುಗೀತು. ಇನ್ನು ಸಂಕ್ರಾಂತಿ ಮುಗಿದ ಅನಂತರದಲ್ಲಿ ಒಂದು ಶುಭ ಕೆಲಸಕ್ಕೆ, ಶುಭ ಕಾರ್ಯಕ್ರಮಕ್ಕೆ ತಯಾರಿಯಾಗುವಂತಹದ್ದು. ಮಾಘ ಮಾಸ ಅಂತಂದರೆ ಒಂದು ಒಳ್ಳೆಯ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಮನುಷ್ಯ ಪ್ರಯತ್ನ ಮಾಡುವಂಥದ್ದು. ದೈವಾನುಗ್ರಹ ಹೇಳುವಂಥದ್ದು ದೇವತೆಗಳ ಅನುಗ್ರಹವಾಗಿ ಆಗ್ತದೆ. ಅದನ್ನು ಮನುಷ್ಯ ಪ್ರಯತ್ನ ಮಾಡಲಿಕ್ಕೆ ಸಾಮಾನ್ಯವಾಗಿ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತಂದರೆ, ಹಾಗೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೀವು ನೋಡ್ತಾ ಇರಿ ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನಾವು ಗಮನಿಸೋಣ. ನೋಡಿ, ನಾವು ಹೇಳುವಂಥದ್ದು ಇದು ಗೋಚಾರ ಫಲ ಅಂಥೇಳಿ. ಹಾಗೆ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಒಂದು ತೀರ್ಮಾನ ಹೇಳುವಂಥದ್ದಲ್ಲ. ಹಾಗಿದ್ದಾಗೂ ಕೂಡ ನೋಡಿ, ಒಂದು 8ನೇ ತಾರೀಕಿಗೆ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಹಾಗೆ 5ನೇ ತಾರೀಕಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಬೇಕು, ಪ್ಲ್ಯಾನ್ ಮಾಡಬೇಕು ಅಂತಂದರೆ ಆರಂಭವನ್ನು ಮಾಡಿ. ನೋಡಿ, ಗ್ರಹಸ್ಥಿತಿ ಏನೇನು ಉಂಟು ಮಾಡಬಹುದು. ನೋಡಿ, ತುಲಾರಾಶಿಯವರಿಗೆ ಒಂದು ಹಂತಕ್ಕೆ ಜೀವನದಲ್ಲಿ ಬೆಳವಣಿಗೆ, ಹಾಗೆ ಆರ್ಥಿಕವಾದಂಥ ವೃದ್ಧಿ, ಜೀವನದಲ್ಲಿ ಹಂತ ಹಂತವಾಗಿ ಮೇಲ್ಮಟ್ಟಕ್ಕೆ ನೀವು ಹೋಗ್ತಾ ಇದ್ದೀರಿ. ತುಸು ಕುಸಿತಾ ಇರುವಂತಹ ಒಂದು ಜೀವನ ಒಂದು ಹಂತಕ್ಕೆ ಆರ್ಥಿಕವಾಗಿರಬಹುದು, ಅಥವಾ ಉದ್ಯೋಗದಲ್ಲಿ ಪ್ರಗತಿ ಇರಬಹುದು, ಅಥವಾ ಜನರ ಜೊತೆಗೆ ಕಮ್ಯುನಿಕೇಷನ್ ಅಂತ ಹೇಳ್ತಾರಲ್ಲ, ಅದು ಹೆಚ್ಚಿನದಾಗಿ ಬೆಳವಣಿಗೆ, ಜನರ ಜೊತೆಗೆ ಬೆರೆಯುವಂಥದ್ದು, ಹೀಗೆಲ್ಲ ಹೆಚ್ಚಿನದಾದಂಥ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗ್ತಾ ಇದೆ. ಹಾಗಿದ್ದಾಗೂ ಕೂಡ ನೋಡಿ, ನಿಮ್ಮ ಜೊತೆಗಿದ್ದವರು ಇರಬಹುದು, ಅಥವಾ ನಿಮ್ಮ ಮನಸ್ಸಿರಬಹುದು, ಅಥವಾ ಸ್ವಲ್ಪ ಮುಂಚೆ ಮಾಡಿದಂತಹ ತೊಂದರೆ, ಅಥವಾ ಮುಂಚೆ ಮಾಡಿದಂತಹ ಕೆಲಸದ ಒಂದು ತೊಂದರೆಗಳಿರಬಹುದು. ಅದೆಲ್ಲ ಕಾಡ್ತಾ ಇದೆ ನಿಮಗೆ. ಎಲ್ಲೋ ಒಂದು ಕಡೆಗೆ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು, ಎಲ್ಲೋ ಒಂದು ಕಡೆಗೆ ಡಿಸಿಷನನ್ನು ತಪ್ಪಾಗಿ ತಿಳ್ಕೊಂಡಿರುವಂಥದ್ದು. ಯಾಕಂದರೆ ನಾವು ಯಾವುದಾದ್ರೂ ಜೀವನದಲ್ಲಿ ಕೈ ಹಾಕಿದಾಗೆ ಏನು ಅಂಥೇಳಿ ಗೊತ್ತಾಗುತ್ತೆ ಅಲ್ವಾ. ನೀರಿಗೆ ಇಳಿದಾಗೆ ನೀರು ಎಷ್ಟು ಆಳ ಇದೆ, ಅಗಲ ಇದೆ ಗೊತ್ತಾಗುತ್ತೆ. ಇನ್ನೊಬ್ಬರು ಯಾರೇ ಹೇಳಲಿ, ಏನೇ ಮಾಡಲಿ, ನಮಗೆ ನಿಜವಾಗೂ ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ಜೀವನದಲ್ಲಿ ನಾವೇ ಸ್ವತಃ ಹೋಗಿ ಅದನ್ನು ಇಳಿದಾಗ ಮಾತ್ರ ನಮಗೆ ಜೀವನದ ಯಥಾರ್ಥ ಹೇಳುವಂಥದ್ದು ಗೊತ್ತಾಗುತ್ತೆ. ಹಾಗೆ ವಾರನ್ ಬಫೆಟ್ ಅವರು ಅದಕ್ಕೆ ಹೇಳ್ತಾರೆ, ನಾವು ತಿಳಿದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ತಿಳುವಳಿಕೆ ಇಲ್ಲದೇ ಇದ್ದ ಹಾಗೆ ಮಾಡಿದ್ರೆ ಅದು ನೀರಿಗೆ ಹಾಕಿದ್ರೆ ಮುಳುಗಿ ಹೋಗ್ತದೆ. ಹಾಗೆ ಜೀವನದಲ್ಲೂ ಕೂಡ ಕೆಲವೊಂದು ಹಿಂದೆ ಮಾಡಿದಂತಹ ತೊಂದರೆಗಳು ನಿಮಗೆ ಕಾಡ್ತಾ ಇದೆ, ನಿಮಗೆ ಸಮಸ್ಯೆಗಳು ಕೊಡ್ತಾ ಇದೆ. ಆಗ ಇತ್ತೀಚಿನ ದಿವಸದಲ್ಲಿ ನೀವು ಬಹಳ ಬುದ್ಧಿವಂತರಾಗಿದ್ದೀರಿ, ಕಲೆಕಾರಕರಿರಬಹುದು, ಅದರ ಜೊತೆಯಲ್ಲಿ ಪತ್ರಿಕೋದ್ಯಮದಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ಹಾಗೆ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳು, ನಿಮ್ಮೆಲ್ಲ ಬಹಳಷ್ಟು ಬುದ್ಧಿವಂತಿಕೆಯಿಂದ ಬಹಳಷ್ಟು ಮಾಡ್ತಾ ಇರ್ತೀರಿ. ಆದರೆ ಹಿಂದೆ ಮಾಡಿದಂತಹ ಸಮಸ್ಯೆಗಳಿರುತ್ತಲ್ಲ, ಅದೆಲ್ಲ ಸರಿ ಮಾಡ್ಕೊಂಡು ಹೋಗುವಂಥದ್ದೇ ಬಹಳ ಕಷ್ಟ ಆಗ್ತಾ ಇದೆ. ಹಾಗಿದ್ದಾಗ ನೋಡೋಣ ಏನೇನು ಗ್ರಹಗಳು ಕೊಡ್ತಾರೆ. ಒಂದನೇದಾಗಿ ಧನಾಧಿಪತಿ ಚತುರ್ಥದಲ್ಲಿದ್ದಾನೆ ಕುಜನು. ಹಾಗಾಗಿ ಸ್ವಲ್ಪ ವಾಹನದ ವಿಷಯದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು, ಮತ್ತು ಹಳೆ ಮನೆ, ಹಳೆಯ ಭೂಮಿ ಏನಾದರೂ ಇದರದ್ದು ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲೋ ಒಂದು ಕಡೆಗೆ ಅದರ ಚೇಂಜಸ್ ಮಾಡುವಂಥದ್ದು, ಅಥವಾ ಅದನ್ನು ಏನೋ ಪೇಂಟಿಂಗ್ ಮಾಡಿಸುವಂಥದ್ದು, ಅಥವಾ ಊರಲ್ಲೆಲ್ಲ ಒಂದು ಹಳೆ ಮನೆ ಇದೆ ಅಂತಂದರೆ ಅಕ್ಕಪಕ್ಕದಲ್ಲಿ ನಿಮ್ಮವರೇ ಕೊಂಡ್ಕೊಂಡಿದ್ದಾರೆ ಅಂದರೆ ನೀವೇ ಅದಕ್ಕೆ ಹಣ ಹಾಕಿ ಕೊಂಡ್ಕೊಳ್ಳುವಂತಹ ವ್ಯವಸ್ಥೆ. ಹಾಗಾಗಿ ಭೂಮಿಯ ವಿಷಯದಲ್ಲಿ
ತಕ್ಕದಾದಂಥ ಅಭಿವೃದ್ಧಿಯನ್ನು ನೀವು ಕಾಣಬಹುದು. ಮತ್ತು ಸ್ವಲ್ಪ ಸಾಲ, ಯಾಕಂದರೆ ಜೀವನದಲ್ಲಿ ಏನೇ ಸಾಲ ಮಾಡದೆ ಯಾವುದೇ ಕೆಲಸವನ್ನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಸ್ವಲ್ಪ ಸಾಲವನ್ನು ಕೂಡ ಸ್ವಲ್ಪ ಕಡಿಮೆ ಮಾಡುವಂತಹ ಪ್ರಯತ್ನಗಳು, ಸ್ವಲ್ಪ ಆದಾಯಗಳ ರೀತಿಯಲ್ಲಿ ಹೆಚ್ಚಿನದಾಗಿ ಬರುತ್ತೆ. ಕುಜನು ಆದಾಯ ಕೊಡುವಂಥ ಗ್ರಹ, ಹಾಗಾಗಿ ಹೆಚ್ಚಿನದಾದಂಥ ಆದಾಯಗಳು ಕೂಡ ಬರುತ್ತೆ. ಒಂದನೇದಾಗಿ ನೀವೆಲ್ಲೋ ಒಂದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದಿರಬಹುದು, ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡಿರುವಂಥದ್ದಿರಬಹುದು, ಅಥವಾ ಬಹಳಷ್ಟು ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಎಲ್ಲೋ ಒಂದು ಕಡೆಗೆ ಏನೋ ಪ್ರಯೋಜನ ಇಲ್ಲ ಹೇಳುವಂತಹ ಒಂದು ಬರಡು ಭೂಮಿಗೆ ದುಡ್ಡು ಹಾಕಿರುವಂಥದ್ದು ಇರಬಹುದು. ಅವೆಲ್ಲ ಚತುರ್ಥಕ್ಕೆ ಕುಜ ಬಂದಾಗ ಭೂಮಿಯ ವಿಷಯದಲ್ಲಿ ಅನುಕೂಲತೆಗಳನ್ನು ಕೂಡ ನೀವು ಕಾಣುವಂಥ ಸಾಧ್ಯತೆಗಳಿದ್ದಾವೆ. ಇನ್ನು ಪಂಚಮದಲ್ಲಿ ರವಿ ನೋಡಿ, ಗೌರ್ಮೆಂಟಿನ ವಿಷಯದಲ್ಲಿ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಒದ್ದಾಡ್ತಾ ಇದ್ದೀರೋ, ಪ್ರಮೋಷನ್ ಆಗಿಲ್ಲ, ಅನುಕೂಲ ಆಗಿಲ್ಲ ಅಂತಂದರೆ ನಿಮ್ಮ ಮೇಲಧಿಕಾರಿಗಳು ನಿಮಗೆ ಆಶ್ವಾಸನೆ ಕೊಡ್ತಾರೆ, ಇಲ್ಲಪ್ಪ ನಿನಗೂ ಮಾಡಿಕೊಡ್ತೇನೆ, ನಿನಗೂ ಅನುಕೂಲ ಆಗ್ತದೆ ಅಂಥೇಳಿ. ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಹೆಚ್ಚಿನದಾದಂತಹ ಬಲವೂ ಕೂಡ ಬರುತ್ತೆ. ಸಣ್ಣ ಪುಟ್ಟ ರೀತಿಯಲ್ಲಿ ನಿಮ್ಮ ಮೇಲುವರ್ಗದ ವ್ಯಕ್ತಿಗಳಿಂದ ಹೆಚ್ಚಿನದಾದಂಥ ಸಹವಾಸ ಕೂಡ ನಿಮಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ತಕ್ಕ ಮಟ್ಟಿಗೆ ಪಂಚಮದ ರವಿ ಮತ್ತು ಬುಧ ಇದ್ದಾರೆ. ಹಾಗಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸ್ಕೂಲು ಕಾಲೇಜು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು. ಮತ್ತು ಮಾಧ್ಯಮ ಕ್ಷೇತ್ರದವರಿಗೂ ಕೂಡ ಎಲ್ಲೋ ಒಂದು ಕಡೆಗೆ ನನಗೆ ಅಭಿವೃದ್ಧಿ ಆಗ್ತಾ ಇದೆ, ಪ್ರಶಸ್ತಿಗಳು ಬರ್ತಾ ಇದೆ, ಸನ್ಮಾನಗಳು ಬರ್ತಾ ಇದೆ. ಹಾಗಾಗಿ ನೀವು ಕೆಲಸವನ್ನು ಮಾಡಲಿಕ್ಕೆ ಜಾಸ್ತಿ ನಿಮ್ಮ ಗಮನ ಬರುತ್ತೆ. ಎಷ್ಟೋ ಸಲ ಏನಾಗುತ್ತೆ, ನಮಗೆ ಅದಕ್ಕೆ ಗಮನವೇ ಬರೋದಿಲ್ಲ, ಸುಮ್ಮನೆ ಏನೋ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಕೆಲಸ ಮಾಡಲಿಕ್ಕೆ ಹೆಚ್ಚಿನದಾದಂತಹ ಹುಮ್ಮಸ್ಸು ಕೂಡ ಬರುತ್ತೆ, ಅದರ ಜೊತೆಗೆ ಪ್ರೀತಿಯೂ ಕೂಡ ಬರುತ್ತೆ, ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದ್ದಾವೆ. ನೀವು ಶುಕ್ರನನ್ನು ಚಿಂತನೆ ಮಾಡಲಿಕ್ಕೆ ಹೋದರೆ ಕಲೆಗೆ ಸಂಬಂಧವಾದಂಥ ವ್ಯಕ್ತಿಗಳು ಬಹಳಷ್ಟು ಪ್ರತಿಭೆ ಜನಕ್ಕೆ ಹೊರಹೊಮ್ಮುತ್ತದೆ. ಅದರಿಂದ ನಿಮಗೂ ಕೂಡ ತಕ್ಕದಾದಂತಹ ಒಂದು ಆರ್ಥಿಕವಾದಂಥ ಅಭಿವೃದ್ಧಿಯೂ ಕೂಡ ಆಗುತ್ತೆ. ಜೆರಾಕ್ಸ್ ಅಂಗಡಿ ಇರಬಹುದು, ಅಥವಾ ಪುಸ್ತಕದ ಚಿಲ್ಲರೆ ಅಂಗಡಿ ಅಂತ ಹೇಳ್ತೇವೆ ಅಂತಹ ಅಂಗಡಿ ಇರಬಹುದು, ಅಥವಾ ಪ್ರಿಂಟಿಂಗ್ ಪ್ರೆಸ್ ಇರಬಹುದು. ನಿಮಗೆಲ್ಲ ಎಲ್ಲೋ ಒಂದು ಕಡೆಗೆ ಸಮಾಧಾನ, ಎಲ್ಲೋ ಒಂದು ಕಡೆ ನನಗೆ ಬೆಳವಣಿಗೆ ಆಗ್ತಾ ಇದೆಯಲ್ಲ, ನನಗೂ ಕೂಡ ಹೆಚ್ಚಿನದಾದಂತಹ ಲಾಭಾಂಶಗಳು ಸಿಗ್ತಾ ಇದೆಯಲ್ಲ ಅಂಥೇಳಿ ನಿಮಗೆ ಟೋಟಲ್ ಆಗಿ ಅನಿಸುತ್ತೆ. ನೋಡಿ, ಹೊರದೇಶದಿಂದನೂ ಕೂಡ ಸ್ವಲ್ಪ ಧನಾಗಮನ ಆಗುವಂಥ ಸಾಧ್ಯತೆಗಳು, ಮತ್ತು ಹೊರದೇಶದಲ್ಲಿ ಇರುವಂತಹ ನಿಮ್ಮ ಸ್ನೇಹಿತರಿರಬಹುದು, ಅಥವಾ ನಿಮ್ಮ ಬಹಳ ಮುಖ್ಯವಾದಂತಹ ರಿಲೇಷನ್ ಇರಬಹುದು, ಅಂಥವರೆಲ್ಲ ನಿಮಗೆ ಒಳ್ಳೆಯದಾದಂತಹ ಸಲಹೆಯನ್ನು ಕೂಡ ಕೊಡ್ತಾರೆ. ಮತ್ತು ಸ್ವಲ್ಪ ನಿಮ್ಮ ಮೂಲಕವಾಗಿ ಏನೋ ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾರೆ. ಹಾಗೆ ನಿಮಗೂ ಕೂಡ ಆರ್ಥಿಕವಾಗಿ ಅದು ಕೂಡ ಒಂದು ಸೈಡಾಗಿ ಸ್ವಲ್ಪ ಇನ್ಕಮ್ ಬಂದ ಹಾಗೆ ಆಗುತ್ತೆ. ಯಾಕಂದರೆ ಪ್ರಧಾನವಾಗಿ ಜೀವನದಲ್ಲಿ ಯಾವುದೋ ಒಂದು ಉದ್ಯೋಗ ಅಂತಿರುತ್ತೆ, 10 ಇನ್ಕಮ್ ಸೋರ್ಸ್ಗಳು ಬಹಳಷ್ಟು ಜನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಯಾವುದೋ ಒಂದು ಇನ್ಕಮ್ ಸೋರ್ಸ್ಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಸಿಗುವಂತಹ ಚಾನ್ಸಸ್ಸನ್ನು ಕೂಡ ನಾವು ಕಾಣಬಹುದು. ಇನ್ನು ನೋಡಿ, ಬಹಳ ಮುಖ್ಯವಾಗಿ ಷಷ್ಠದ ಶನೇಶ್ವರನು, ಹಾಗಾಗಿ ವೈರಿಗಳೆಲ್ಲ ಸ್ವಲ್ಪ ದೂರವಾಗ್ತಾರೆ. ಮತ್ತು ನಿಮ್ಮ ಒಳಗಡೆಗೆ ಮನಸ್ಸೇ ದೊಡ್ಡ ವೈರಿ. ನಿಮಗೆ ದೊಡ್ಡ ವೈರಿ ಯಾರಪ್ಪ ಅಂತಂದರೆ ಮನಸ್ಸೇ ವೈರಿ. ಹಾಗಾಗಂತಹ ಆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇರ್ತೀರಿ. ಹಾಗಾಗಂತಹ ಮನಸ್ಸಿನ ವೈರಿತನವು ಕೂಡ ದೂರವಾಗಿ ಬಹಳ ಮುಖ್ಯವಾಗಿ ಆಧ್ಯಾತ್ಮಿಕವಾದಂಥ ಚಿಂತನೆ, ಮತ್ತು ಭಗವಂತನ ನಾಮಸ್ಮರಣೆ, ಮತ್ತು ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು. ನೋಡಿ, ಭಾಗ್ಯದಲ್ಲಿ ಗುರುವೊಬ್ಬನು ಕೂತಿದ್ದಾನೆ, ಅವನು ನಿಮ್ಮ ರಾಶಿ ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಸ್ವಲ್ಪ ಧಾರ್ಮಿಕವಾದಂಥ ಮನಸ್ಥಿತಿ ಬರುತ್ತೆ. ಮತ್ತು ಧಾರ್ಮಿಕವಾದಂಥ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಸನ್ಮಾನಗಳು, ಮತ್ತು ಹೆಚ್ಚಿನದಾದಂಥ ಉದ್ಯೋಗದ ಅವಕಾಶಗಳು, ಮತ್ತು ಅದರ ಜೊತೆಯಲ್ಲಿ ಪ್ರಶಂಸೆಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ಬಹಳಷ್ಟು ಆಧ್ಯಾತ್ಮಿಕವಾದಂಥ ಚಿಂತನೆ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ನೋಡಿ, ಮಾಘ ಮಾಸ ಹೇಗಿದ್ದರೂ ಕೂಡ ಶಿವರಾತ್ರಿ ಇದೆ. ಒಂದು ದಿವಸ ತನಕ ಈಶ್ವರನ ಆರಾಧನೆ ಮಾಡೋದು, ಅಭಿಷೇಕ ಮಾಡುವಂಥದ್ದು, ಹೋಗುವಂಥದ್ದು, ಸ್ತೋತ್ರ ಹೇಳುವಂಥದ್ದು ಒಂದಾಯಿತು. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಈ ತಿಂಗಳಲ್ಲೆಲ್ಲ ಸ್ಪಿರಿಚುವಲ್ ಆದಂತಹ ಮನಸ್ಥಿತಿ, ಮತ್ತು ನಾವೇನಕ್ಕಪ್ಪ ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ದೇವೆ, ನಿಜವಾದಂಥ ನಮ್ಮ ಗುರಿ ಏನು, ನಾವು ಎಲ್ಲಿ ತಲುಪಬೇಕು, ಹೇಗೆ ಮಾಡಬೇಕು ಹೇಳುವಂತಹ ಬಹಳ ಮುಖ್ಯವಾದಂಥ ನಿಮ್ಮ ಮನಸ್ಥಿತಿ ಏನಿದೆಯೋ ಅದು ಗಟ್ಟಿಯಾಗಿರುತ್ತೆ. ಎಷ್ಟೋ ಸಲ ನಮಗೆ ಸ್ಮಶಾನ ವೈರಾಗ್ಯ ಅಂತೇಳಿ ಹೇಳ್ತಾರೆ. ಸ್ಮಶಾನ ವೈರಾಗ್ಯ ಅಂದರೆ ಯಾರೊಬ್ಬರು ಸತ್ತೋದ್ರು ಅಂತಂದರೆ ಆ ಕ್ಷಣಕ್ಕೆಲ್ಲ ಸ್ಮಶಾನಕ್ಕೆ ಹೋದಾಗ ಅಷ್ಟೇ ಹೊತ್ತಿರುತ್ತೆ. ಸ್ಮಶಾನದಿಂದ ಯಾವಾಗ ವಾಪಸ್ ಬರ್ತೇವೆಯೋ ಆವಾಗ ಆ ವೈರಾಗ್ಯ ಮುಗಿದೋಗ್ತದೆ. ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಹಾಗಲ್ಲ, ಈ ಒಂದು ತಿಂಗಳಲ್ಲಿ ನಿಮಗೆ ಹೆಚ್ಚಿನದಾದಂತಹ ದೃಢವಾದಂಥ ಮನಸ್ಸು, ಆಧ್ಯಾತ್ಮಿಕವಾದಂಥ ಯೋಚನೆ, ಚಿಂತನೆ, ಮತ್ತು ಆದಷ್ಟು ದೇವತೆಗಳನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಮತ್ತು ನನಗೆ ಹೀಗೆ ಆಗಬೇಕು ಹೇಳೋದನ್ನು ಭಗವಂತನ ಹತ್ರನೇ ಕಣ್ಣೀರು ಹಾಕುವಂಥದ್ದು, ಭಗವಂತನ ಹತ್ರನೇ ಅಪ್ಲಿಕೇಶನ್ ಹಾಕುವಂಥದ್ದು. ಯಾಕಂದರೆ ಜೀವನದಲ್ಲಿ ನಾವು ಸಾಕಷ್ಟು ಜನರ ಹತ್ರ ಹೇಳ್ತೇವೆ, ಜನರ ಹತ್ರ ಹೇಳಿದರೆ ಯಾವ ಕೆಲಸವೂ ಕೂಡ ಆಗುವುದಿಲ್ಲ. ಆ ಭಗವಂತನು ಅನುಗ್ರಹಿಸಿದಾಗ, ಮನುಷ್ಯ ಪ್ರಯತ್ನ ಮಾಡಿದಾಗ ಆ ಪ್ರಯತ್ನ ಸಫಲವಾಗುತ್ತೆ. ಅದಕ್ಕೆ ಒಂದು ಕಡೆಗೆ ಧರ್ಮಶಾಸ್ತ್ರದಲ್ಲಿ ಸಪ್ತಮಂ ದೈವ ಚಿಂತನಂ ಎಂಬುದಾಗಿ ಹೇಳಿದ್ರು.
7ನೇ ಭಾಗವನ್ನು ಭಗವಂತ ಅನುಗ್ರಹಿಸ್ತಾನೆ. ಇನ್ನು 6 ಭಾಗವನ್ನು ನಾವು ಮನುಷ್ಯರೇ ಪ್ರಯತ್ನ ಮಾಡಬೇಕಂತೆ. ಮನುಷ್ಯ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತಾದರೆ ಭಗವಂತನ ಅನುಗ್ರಹ ಮಾಡಲಾರ. ಹಾಗಾಗಿ ನಾವು ಮನುಷ್ಯ ಪ್ರಯತ್ನವನ್ನು 6 ವಿಧವಾದಂಥ ಪ್ರಯತ್ನವನ್ನು ಸತತವಾಗಿ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡಿದಂಥ ಪ್ರಯತ್ನಗಳು ಸಫಲವಾಗಬೇಕು ಅಂತಂದರೆ ಅದಕ್ಕೆ ದೈವಾನುಗ್ರಹವಾಗುತ್ತೆ. ಹಾಗಾಗಿ ಭಾಗ್ಯದಲ್ಲಿರುವಂಥ ಗುರು ಭಾಗ್ಯವನ್ನು ವೃದ್ಧಿ ಮಾಡ್ತಾ ಇದ್ದಾನೆ. ಮತ್ತು ಕೆಲಸ ಕಳ್ಕೊಂಡಂಥವ್ರಿಗೆ ಕೆಲಸ ಕೊಡುವಂಥ ಅವಕಾಶಗಳು, ಅದರ ಜೊತೆಯಲ್ಲಿ ನೀವೇ ಒಂದು ಸೈಡ್ ಇನ್ಕಮ್ ಸೋರ್ಸನ್ನು ಉತ್ಪತ್ತಿ ಮಾಡುವಂಥದ್ದು, ಅದರ ಜೊತೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಯಾಸಿವ್ ಇನ್ಕಮ್ ಬರುವಂತಹ ಪ್ರಯತ್ನ ಮಾಡುವಂಥದ್ದು, ಅದರ ಜೊತೆಯಲ್ಲಿ ನಿಮ್ಮ ಮನಸ್ಸನ್ನು ಧೈರ್ಯವಾಗಿ ಇಟ್ಕೊಂಡು ಸಮಯವನ್ನು ಮತ್ತು ಏನು ಟಾರ್ಗೆಟ್ ಇಟ್ಕೊಳ್ಬೇಕು, ಗೋಲ್ ಇಟ್ಕೊಳ್ಬೇಕು ಅದನ್ನೆಲ್ಲ ನೀವು ಮಾಡ್ತಾ ಇದ್ದೀರಿ. ಇದೆಲ್ಲ ಬಹಳಷ್ಟು ನಿಮ್ಮ ಜೀವನದ ಬದಲಾವಣೆಗಳಾಗಿದೆ ನೋಡಿ. 2023 ಇಟ್ಕೊಳ್ಳಿ, 24 ಇಟ್ಕೊಳ್ಳಿ, 25 ಮುಗೀತು, 26ನೇ ಇಸ್ವಿ. ಆದರೆ ಬರ್ತಾ ಇದ್ದಂತೆ ನಿಮ್ಮನ್ನು ನೀವು ಸಾಕಷ್ಟು ಬದಲಾವಣೆ ತೆಗೆದುಕೊಂಡು ಬರ್ತಾ ಇದ್ದೀರಿ ಜೀವನದಲ್ಲಿ. ಯಾಕಂದರೆ ಯಾವ್ದು ಬೇಕು ಯಾವ್ದು ಬೇಡ ಹೇಳುವಂಥದ್ದನ್ನೆಲ್ಲ ಸಾಕಷ್ಟು ಜೀವನದ ಬದಲಾವಣೆಗಳನ್ನು, ಸಾಕಷ್ಟು ಜೀವನದ ವೃದ್ಧಿಗಳ ರೀತಿಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀರಿ ನೀವು. ಹಾಗಾಗಿ ಒಂದು ಹಂತಕ್ಕೆ ಆರ್ಥಿಕವಾದಂಥ ಅವಕಾಶಗಳು ಕೂಡ ಕಾಣಬಹುದು. ಇನ್ನು ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಪ್ರಯತ್ನ ಮಾಡಿ. ಸಾಕಷ್ಟು ಜನಕ್ಕೆ ನೋಡಿ ಮದುವೆ ಆಗ್ತಾ ಇಲ್ಲ, ಅಥವಾ ಮದುವೆ ಆದರೂ ಕೂಡ ಕೌಟುಂಬಿಕವಾದಂಥ ಸಮಾಧಾನಗಳಿಲ್ಲ, ಒದ್ದಾಟ, ಚಿಂತೆ, ಟೆನ್ಷನ್ ಹೀಗೆಲ್ಲ ಇದ್ದರೂ ಕೂಡ ವಿವಾಹಕ್ಕೆ ಪ್ರಯತ್ನವನ್ನು ಮಾಡಿ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ಒಳ್ಳೆ ರೀತಿಯಾಗಿ ನಡೆಯುವಂಥ ಸಾಧ್ಯತೆಗಳಿದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಎಲ್ಲ ಕೆಲಸ ಕಾರ್ಯಗಳು ನಡಿಬೇಕಪ್ಪ ಅಂಥೇಳಿ. ವಿವಾಹ ಆಗುವುದಿಲ್ಲ, ವಿವಾಹ ನಂತರದಲ್ಲಿ ಕಿರಿಕಿರಿ ಆಗುತ್ತೆ, ಹೀಗೆಲ್ಲ ಇರುತ್ತೆ. ಹಾಗಿದ್ದಾಗ ಕೂಡ ಪ್ರಯತ್ನವನ್ನು ಮಾಡಿ. ವಿವಾಹ ನಂತರ ಸಂತಾನಗಳಿಗೂ ಕೂಡ ಪಂಚಮದ ರವಿ ಬುಧರಿದ್ದಾರೆ, ಪ್ರಯತ್ನಗಳನ್ನು ಮಾಡಿ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ವಿವಾಹ ಕನಕ ಭಾಗ್ಯದ ಗುರು ನಿಮಗೆ ಅವಕಾಶಗಳನ್ನು ಕೊಡ್ತಾನೆ. ಹಾಗಾಗಿ ಒಟ್ಟಿನಲ್ಲಿ ಹೆಚ್ಚಿನದಾದಂತಹ ಭಗವಂತನ ನಾಮಸ್ಮರಣೆ, ಅದರ ಜೊತೆಗೆ ತೀರ್ಥಕ್ಷೇತ್ರ ಯಾತ್ರೆಗಳು ಜಾಸ್ತಿಯಾಗಿ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು. ಓವರಾಲಾಗಿ ನೋಡಲಿಕ್ಕೆ ಹೋದರೆ ಬೇರೆ ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನದಾದಂತಹ ಶುಭ ಲಾಭಗಳು ಕಾಣುತ್ತದೆ. ಒಂದು ನಕ್ಷತ್ರ ಪರಿಹಾರಗಳೇನು? ಚಿತ್ತಾ ನಕ್ಷತ್ರ 3, 4ನೇ ಪಾದ. ಸಾಧ್ಯವಾದ ಮಟ್ಟಿಗೆ 15ನೇ ತಾರೀಕು ಶಿವರಾತ್ರಿ ಇದೆ. ಇಂತಹ ಶಿವರಾತ್ರಿಯ ಶುಭವಾದಂತಹ ಒಂದು ದಿವಸದಲ್ಲಿ ನೀವು ಬೆಳಗ್ಗೆಯಿಂದ ಸಾಯಂಕಾಲ ಅಥವಾ ಮಧ್ಯರಾತ್ರಿ, ರಾತ್ರಿ ಸಂಧ್ಯಾಕಾಲದಿಂದ ಬೆಳಗಿನವರೆಗೂ ಕೂಡ ಯಾಮ ಪೂಜೆ ಅಂತೆಲ್ಲ ಮಾಡ್ತಾರೆ. ಹಾಗಾಗಿ ಅಂತಹ ಒಂದು ಅವಕಾಶಗಳಿದ್ದರೆ ಶಿವರಾತ್ರಿಯಲ್ಲಿ, ಮಹಾಶಿವರಾತ್ರಿ ದಿವಸ ನಮಃ ಶಿವಾಯ ಶಿವನ ನಾಮಸ್ಮರಣೆ ಮಾಡಿ ಈಶ್ವರನು ಅನುಗ್ರಹಿಸ್ತಾನೆ. ಈಶ್ವರಾನುಗ್ರಹದಿಂದ ಎಲ್ಲ ರೀತಿಯಾದಂಥ ವೃದ್ಧಿಯನ್ನು ಕೂಡ ಪರಮಾತ್ಮನು ದಯಪಾಲಿಸ್ತಾನೆ. ಇನ್ನು ಸ್ವಾತಿ ನಕ್ಷತ್ರ ನಾಗದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲಿ ನಾಗೇಶ್ವರ ದೇವಸ್ಥಾನ ಇದೆ ಅಥವಾ ಈಶ್ವರನ ಜೊತೆಗೆ ನಾಗನ ಸನ್ನಿಧಾನ ಎಲ್ಲಿದೆ ಅಂಥ ಕ್ಷೇತ್ರಕ್ಕೆ ಹೋಗಿ ಶಿವರಾತ್ರಿ ದಿವಸವೇ ವಿಶೇಷವಾಗಿ ನಾಗನನ್ನು ಕೂಡ ಪ್ರಾರ್ಥನೆ ಮಾಡಿ. ಆ ನಾಗದೇವತಾ ಅನುಗ್ರಹದಿಂದ ಬಹಳ ಶುಭವಾಗುತ್ತೆ. ಯಾಕಂದರೆ ನಿಮಗೆ ರಾಹುವು ಕೂಡ ಪ್ರಬಲವಾದಂಥ ಅನುಗ್ರಹ ಮಾಡುವಂಥ ಗ್ರಹ. ಹಾಗಾಗಿ ನಿಮ್ಮ ಕನಸು, ಯೋಚನೆ ಎಲ್ಲವೂ ಕೂಡ ಇಷ್ಟವಾಗಿ ಸಿದ್ಧವಾಗಬೇಕಾ? ನೀವು ಬಹಳ ಮುಖ್ಯವಾಗಿ ಈಶ್ವರನ ಜೊತೆಗೆ ನಾಗ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ. ಇನ್ನು ವಿಶಾಖ ನಕ್ಷತ್ರ 1, 2, 3ನೇ ಪಾದ. ನೀವು ಸಾಧ್ಯವಾದ ಮಟ್ಟಿಗೆ 16 ಮತ್ತು 17ನೇ ತಾರೀಕು ಅಮಾವಾಸ್ಯೆ ಇದೆ. ಆ ದಿವಸ ಎಲ್ಲಾದರೂ ಕೂಡ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಶನೇಶ್ವರನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಕಷ್ಟ ನಷ್ಟಗಳು ಕೂಡ ಪರಿಹಾರವಾಗಲಿ, ನನಗೆ ಹೆಚ್ಚಿನದಾದಂಥ ವೃದ್ಧಿಯಾಗಲಿ. ಯಾಕಂದರೆ ಜೀವನದಲ್ಲಿ ಕಷ್ಟ ನಷ್ಟಗಳು ಪುನಃ ಬರ್ತಾ ಇರ್ತದೆ. ಕಷ್ಟ ನಷ್ಟಗಳು ದೂರ ಆಗಬೇಕು ಅಂತಂದರೆ ಆ ದೈವಾನುಗ್ರಹವಾಗಬೇಕು. ಅಂತ ದೈವಾನುಗ್ರಹವಾಗಲಿ ಅಂಥೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ನಮಸ್ಕಾರ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.